ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹೋಳಿ ಹುಣ್ಣಿಮೆ ಯಾವ ದಿನಾಂಕದಂದು ಬಂದಿದೆ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಹಾಗೆ ಯಾವಾಗ ಅಂತ್ಯ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಹುಣ್ಣಿಮೆಯ ದಿವಸನೇ ಈ ಬಾರಿ ಗ್ರಹಣ ಕೂಡ ಬಂದಿರುವಂಥದ್ದು ಬಹಳನೇ ವಿಶೇಷ. ಇನ್ನು ಹುಣ್ಣಿಮೆ ಅಂತ ಹೇಳಿದ್ರೆ ವಿಶೇಷವಾಗಿ ಆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ. ಹಾಗೆ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಹಾಗೆಯೇ ಕಾಮದಹನವನ್ನು ಕೂಡ ಈ ದಿವಸ ಮಾಡಲಾಗುತ್ತೆ. ಇದು ಬಹಳನೇ ಒಂದು ಬಣ್ಣದ ಹಬ್ಬ ಅಂತ ಹೇಳ್ಬೋದು. ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ಹಬ್ಬ. ಇನ್ನು ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಯಾವ ದಿವಸ ಬಂದಿದೆ ಅಂತ ಹೇಳಿದ್ರೆ ಮಾರ್ಚ್ 2ನೇ ತಾರೀಕು 5:55 ಸಂಜೆ ಈ ಹುಣ್ಣಿಮೆ ತಿಥಿ ಪ್ರಾರಂಭ ಆಗ್ತಾ ಇರೋವಂಥದ್ದು. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ತಾ ಇರೋವಂಥದ್ದು ಮಾರ್ಚ್ 3ನೇ ತಾರೀಕು ಸಂಜೆ 5:07. ಹಾಗಾಗಿ ಸೂರ್ಯೋದಯದ ದಿವಸವನ್ನು ತೆಗೆದುಕೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಹುಣ್ಣಿಮೆ ತಿಥಿ ಇರುವಂಥದ್ದು ಮಾರ್ಚ್ 3ನೇ ತಾರೀಕು. ಹಾಗಾಗಿ ಮಾರ್ಚ್ 3ನೇ ತಾರೀಕಿನಂದೇ ಈ ಹೋಳಿ ಹುಣ್ಣಿಮೆಯನ್ನು ಪೂರ್ಣ ಪ್ರಮಾಣದಲ್ಲಿ ಇರೋದರಿಂದ ಆ ದಿವಸನೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ಬಾರಿ ವಿಶೇಷವಾಗಿ ಗ್ರಹಣ ಕೂಡ ಅದೇ ದಿವಸ ಬಂದಿರೋದ್ರಿಂದ ಸೂತಕ ಆಚರಣೆ ಮಾಡಬೇಕಾ, ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾ ಇದೆಯಾ ಇಲ್ವಾ, ಈ ಗ್ರಹಣಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಬಹುದು. ಇನ್ನು ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೇ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋವಂಥದ್ದು. ಹಾಗೆ ವಿಶೇಷವಾಗಿ ಮಂತ್ರಸಿದ್ಧಿಗಳನ್ನು ಮಾಡ್ಕೊಳ್ಳೋಂಥವ್ರಿಗೆ ಈ ಹುಣ್ಣಿಮೆ ಜೊತೆಗೆ ಗ್ರಹಣ ಇರೋದರಿಂದ ಆ ದಿವಸ ಬಹಳನೇ ವಿಶೇಷ ಅಂತ ಹೇಳ್ಬೋದು. ಯಾವುದೇ ಒಂದು ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳೋ ಹಾಗಿದ್ದರೆ, ಹಾಗೆ ಹೊಸದಾಗಿ ಯಾವುದಾದ್ರೂ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಆ ದಿವಸ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾಕೆಂದರೆ ಗ್ರಹಣದ ಸಮಯದಲ್ಲಿ ತುಂಬಾ ಶಕ್ತಿ ಇರೋದರಿಂದ ಆ ಸಮಯದಲ್ಲಿ ಒಂದು ಮಂತ್ರಸಿದ್ಧಿಗಳನ್ನು ಮಾಡ್ಕೊಳ್ಳೋಂಥವ್ರು ಪ್ರಯತ್ನ ಪಟ್ಟರೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಗ್ರಹಣ ಜೊತೆಗೆ ಹುಣ್ಣಿಮೆ ಕೂಡ ಇರೋದರಿಂದ ಈ ದಿವಸ ತುಂಬಾ ಶಕ್ತಿಶಾಲಿ ಆಗಿರುತ್ತೆ. ಆದ್ದರಿಂದ ಬೇಗನೆ ಅದು ಸಿದ್ಧಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಯಾವ ದಿವಸದಂದು ಬರ್ತಾ ಇದೆ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.